ನಿರುದ್ಯೋಗಿಗಳನ್ನ ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 2,88,000 ಹುದ್ದೆಗಳು ಖಾಲಿ ಇದೆ. ಮತ್ತು ಈ ನಿಗಮ ಮಂಡಳಿಗಳಲ್ಲಿ 1 ಲಕ್ಷಕ್ಕೆ ಸಮೀಪ ಹುದ್ದೆಗಳ ಖಾಲಿ ಇದೆ. ಹೆಚ್ಚು ಕಡಿಮೆ 4 ಲಕ್ಷ ಸಮೀಪ ಉದ್ಯೋಗ ಯುವಕರಿಗೆ ಕೊಡಬೇಕಾಗಿದೆ. ಆದರೆ ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ. ಹಣ ಇಲ್ಲ, ಬರೀ ಗ್ಯಾರಂಟಿ. ಈ ಸಲವೂ 1,16,000 ಕೋಟಿ ರೂಪಾಯಿ ಸಾಲ ತೆಗೆದಾರೆ. ಎದ್ರ ಸಲ ತೆಗೆದಾರ? ಅಭಿವೃದ್ಧಿ ಸಲ ತೆಗೆದಾರ ಅಥವಾ ಕೃಷ್ಣಾ ನೀರಾವರಿ ಪೂರ್ತಿ ಮುಗಿಸ್ತೀನಿ ಅಂತ ತೆಗೆದಾರ? ಏನೂ ಇಲ್ಲ. ಕೇವಲ ಸರ್ಕಾರಿ ನೌಕರರು ಸಂಬಳ ಮಾಡಬೇಕಾಗಿದೆ. ಗ್ಯಾರಂಟಿ ಇದನ್ನು ಮೇಕಪ್ ಮಾಡ್ಕೋಬೇಕು. ಇದರಿಂದ ಕರ್ನಾಟಕದ ಅಭಿವೃದ್ಧಿ ಆಗ್ತಾಯಿಲ್ಲ. ನಿರುದ್ಯೋಗ ಯುವಕರಿಗೆ ಇವತ್ತು ಏನು ಸಿಗಬೇಕಾಗಿತ್ತು ನೌಕರಿ, ಅದು ಸಿಗ್ತಾ ಇಲ್ಲ. ಅದಕ್ಕೇ ನಾವು ನಾಳೆ ಬಿಜಾಪುರನ ಕರೆ ಕೊಟ್ಟಿದ್ದೀವಿ. ಆದರೆ ಪೊಲೀಸರು ರಾಜ್ಯ ಸರ್ಕಾರದ ಒಂದು ಒತ್ತಡದಿಂದ ಈ ಒಂದು ಏನು ಅನುಮತಿಯನ್ನು ನಿರಾಕರಿಸ್ಯಾರ. ನಾವು ಇದನ್ನು ಕಲಬುರಗಿ ಪೀಠದಲ್ಲಿ ಚಾಲೆಂಜ್ ಮಾಡ್ತೀವಿ. ನಾವು ಹೋರಾಟ ಬಿಡುವುದಿಲ್ಲ. ನಾನು ಯುವಕರ ಜೊತೆ ಇರ್ತೀನಿ, ಕರ್ನಾಟಕದ ನಿರುದ್ಯೋಗ ಯುವಕರ ಜೊತೆಗೆ. ನಾಳೆ ಇನ್ನೊಂದು 15 ದಿವಸದಲ್ಲಿ ನಾವೆಲ್ಲ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ ಯುವಕರು ಸೇರಿಸಿ ಏನು ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ತಕ್ಷಣ ನೇಮಕಾತಿ ಪ್ರಾರಂಭ ಮಾಡಬೇಕು. ನಮ್ಮ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕು. ಯಾರಿಗೆ ನಿರುದ್ಯೋಗ ಯುವಕರು ಉದ್ಯೋಗ ತಗೋತಾರಲ್ಲ ಅವ್ರಿಗೆ ಯಾವ ಫ್ರೀಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. 2,88,000 ಉದ್ಯೋಗಗಳನ್ನು ತುಂಬಿಟ್ರೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಆಗ್ತದೆ. ಅಂಥವ್ರಿಗೆ ಏನು ಗ್ಯಾರಂಟಿ ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ